ಬ್ರೇಕ್ ನಂತರ ನ್ಯೂಸ್ ಲಂಚ್ಗೆ ಸ್ವಾಗತ. ಕಾವೇರಿ ಸಮಸ್ಯೆ ಎಲ್ಲೆಲ್ಲೂ ಉಲ್ಬಣವಾಗಿದೆ, ಎಲ್ಲೆಲ್ಲೂ ಕೂಡ ಪ್ರತಿಭಟನೆಯ ಸುರಿಮಳೆಗಳು ನಡೀತಾ ಇದ್ದಾವೆ. ಮಂಡ್ಯದಲ್ಲೂ ಕೂಡ ಉತ್ತಮ ಪ್ರತಿಭಟನೆಗೆ ವ್ಯಕ್ತವಾಗಿದೆ. ಇದೇ ಕಾವೇರಿ ವಿಚಾರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಉಪವಾಸ ಸತ್ಯಾಗ್ರಹದ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಕಾವೇರಿಯ ವಿಚಾರವಾಗಿ ನಮ್ಮ ಸುವರ್ಣ ನ್ಯೂಸ್ ಸಂಪಾದಕ ರಂಗನಾಥ್ ಭಾರದ್ವಾಜ್ ಮಾಜಿ ಪ್ರಧಾನಿ ದೇವೇಗೌಡರೊಂದಿಗೆ ಸ್ವತಃ ಮಾತನಾಡಲಿದ್ದಾರೆ. ಸೊ ಓವರ್ ಟು ರಂಗನಾಥ್ ಭಾರದ್ವಾಜ್. ಥ್ಯಾಂಕ್ ಯು ವೆರಿ ಮಚ್ ದಿವ್ಯಾ. ನಾನೀಗ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗಿದ್ದೀನಿ. ದೇವೇಗೌಡರು ಕೂಡ ಕಾವೇರಿ ಸಮಸ್ಯೆ ಇಷ್ಟೊಂದು ತೀವ್ರ ರೂಪ ಪಡಿತಿರೋದಕ್ಕೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟಂತ ರೈತ ಮುಖಂಡರು ಬೇರೆ ಜೊತೆಗೆ ಇಲ್ಲಿ ತನಕ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಇದ್ಯಾವುದೂ ಕೂಡ ಇಷ್ಟ ಆಗುವಂಥದ್ದು ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಲ್ಲ ಅನ್ನುವಂಥದ್ದು ದೇವೇಗೌಡರು ಕೂಡ ಗೊತ್ತು. ಹೀಗಾಗಿ ದೇವೇಗೌಡರು ಪ್ರಧಾನಿಯವರ ಭೇಟಿಗೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಟೈಮ್ ಕೇಳಾಗಿದೆ. ಜೊತೆಗೆ ಏನು ಅಂದರೆ ಈ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ ಅಂತಂದರೆ ಉಪವಾಸ ಕೂಡುವಂಥ ಒಂದು ಚಿಂತನೆಯನ್ನು ಕೂಡ ಮಾಜಿ ಪ್ರಧಾನಿಗಳು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಂಜೆ 4 ಗಂಟೆಗೆ ಅವರು ಪಕ್ಷದ ನಾಯಕರ ಒಂದು ಸಭೆಯನ್ನು ಕೂಡ ಆ ಪಕ್ಷದ ಕಚೇರಿಯಲ್ಲಿ ಕರೆದಿದ್ದಾರೆ. ಬನ್ನಿ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರು ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ನಾನು ಆರಂಭದಲ್ಲಿ ಒಂದು ಪೀಠಿಗೆ ಕೊಟ್ಟೆ, ಇಷ್ಟೊಂದು ಸಮಸ್ಯೆ ತೀವ್ರ ರೂಪ ಪಡ್ಕೊಳ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ತಾವೇನು ಹೇಳ್ತೀರಿ? ನಮ್ಮ ಕಾವೇರಿ ಜಲಾನಯನದ ಪ್ರದೇಶದಲ್ಲಿರ್ತಕ್ಕಂಥ ರೈತರ ದೌರ್ಭಾಗ್ಯನೋ ಅಥವಾ ನಮಗೆ ಏನು ಇವತ್ತು ಸಂಕಷ್ಟಕ್ಕೆ ನಾವು ಈಡಾಗಿದ್ದೇವೆ, ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ, ಟ್ರಿಬ್ಯುನಲ್ ಪಾತ್ರ, ರಾಜ್ಯ ಸರ್ಕಾರಗಳ ಪಾತ್ರ ಇದೆಲ್ಲವನ್ನೂ ಅನ್ವಯಿಸಿ ನಾನು 1962 ವಿಧಾನಸಭೆಗೆ ಕಾಲಿಟ್ಟ ದಿವಸದಿಂದ ಹಿಡಿದು ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ ಈ ಕಾವೇರಿ ಜಲಾನಯನದ ನೀರಾವರಿ ಸಮಸ್ಯೆ, ಕೃಷ್ಣಾದಿರ್ಬೋದು ತುಂಬ ಹೋರಾಟ ಮಾಡಿದ್ದೇನೆ. ಇದನ್ನು ಹೇಳಿ 1962ರಲ್ಲಿ ಗೌರವಾನ್ವಿತ ಹಿರಿಯರು, ಹಿಂದಿನ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ನಿಜಲಿಂಗಪ್ಪನವರು ಕಾಮರಾಜ್ ನಾಡವರ ಹುಟ್ಟುಹಬ್ಬಕ್ಕೆ ಹೋಗಿ ಅಲ್ಲಿ ಅವರು ಕಾಮರಾಜ್ ನಾಡವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳಿದರು, ನಿಮಗೆ ಎಷ್ಟು ನೀರು ಬೇಕಾದ್ರೂ ಕೊಡ್ತೀನಿ ನಾನು, ನಮಗೆ ಭತ್ತ ಕೊಡಿ ಅಂತ. ಅದು ನನ್ನ ಮನಸ್ಸಿಗೆ ತುಂಬ ನಾಟಿತು. ಅದರಿಂದನೇ 1964ರಲ್ಲಿ ನಾನು ಒಂದು ಖಾಸಗಿ ನಿರ್ಣಯ ಮಂಡನೆ ಮಾಡಿದೆ. ಮಂಡನೆ ಮಾಡಬೇಕಾದ್ರೆ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದ್ದೆ. ಸಂಗ್ರಹಣ ಮಾಡದೇನೆ ಚರ್ಚೆ ಮಾಡೋದು ಉಪಯೋಗ ಇಲ್ಲ ಅಂತೇಳಿ ಪ್ರತಿಯೊಂದು ವಿಷಯ ಸಂಗ್ರಹಣ ಮಾಡಿ ನಮಗೇನು ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಸಭೆ ಮುಂದೆ ಇಟ್ಟೆ. ಅದು ಅಂತಿಮವಾಗಿ ಸಭೆ ಅವಿಶ್ವಾಸವಾಗಿ ಎಲ್ಲರೂ ಸರ್ವಾನುಮತದಿಂದ ಆ ಖಾಸಗಿ ನಿರ್ಣಯನ ಅಡಾಪ್ಟ್ ಮಾಡಿದರು. ಅದಾದಮೇಲೆ ಈ ಹೇಮಾವತಿ, ಹಾರಂಗಿ ಇದಕ್ಕೆಲ್ಲ ನಿಜಲಿಂಗಪ್ಪನವ್ರ ಫೌಂಡೇಶನ್ ಹಾಕಿ ಕೆಲಸ ಪ್ರಾರಂಭ ಆಯಿತು. ಈಗ ಖಾಸಗಿ ನಿರ್ಣಯದಲ್ಲಿ ಏನೇನು ತಗೊಂಡಿಸಿದ್ರಿ? ಇದು ದೊಡ್ಡ ಅದು ನಮಗೇನು ಅನ್ಯಾಯ ಆಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು KRS ಕಟ್ಟುವಾಗ ಅವ್ರನ್ನ ಹೇಗೆ ಕೈ ಕಾಲು ಕಟ್ಟಿ ಹಾಕಿ ನಿಬಂಧನೆ ಮಾಡಿ ಅವ್ರು ಹೇಳಿದಂಥ ಎಲ್ಲ ಷರತ್ತುಗಳಿಗೆ ಒಪ್ಕೋಬೇಕು. ಅವತ್ತು ನಮ್ಮ ರಾಜ್ಯ ಹಳೆ ಮೈಸೂರು ಅಧೀನ ರಾಜ್ಯ, ಮಹಾರಾಜರ ಕೈ ಕೆಳಗಿತ್ತು. ಅದು ಬ್ರಿಟಿಷ್ ಎಂಪೈರ್ ಕೈಲಿತ್ತು ತಮಿಳುನಾಡು. ಅದರಿಂದ ಅವ್ರ ಅಧೀನದಲ್ಲಿ ನಮ್ಮ ಮಹಾರಾಜರು ಕೆಲಸ ಮಾಡ್ತಾ ಇದ್ರು ಸಂದರ್ಭ ಅದು. ಅದರ ಬಗ್ಗೆ ಹೆಚ್ಚು ಕಾಲ ತಗೊಳ್ಳಲ್ಲ ನಾನು. ಆಗ ಎಲ್ಲ ನಿಬಂಧನೆಗಳೇನು ಮಾಡಿದರು, ನಾವು ಏನೇ ಕನ್ನಂಬಾಡಿ ಕಟ್ಟಿನ ಮೇಲೆ ಯಾವುದೇ ಒಂದು ಸಣ್ಣ ಇದು ಕಟ್ಟಬೇಕಾಗಿದ್ರು ಅವರ ಅನುಮತಿ ತಗೋಬೇಕು ಕೇಂದ್ರ ಸರ್ಕಾರದ್ದು. ಅದ್ರ ಜೊತೆಗೆ ತಮಿಳುನಾಡು ಕನ್ಸೆಂಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಷರತ್ತುಗಳು ಹಾಕಿದ್ರು. ಅದೇ ರೀತಿ ತಮಿಳುನಾಡಿಗೂ ಹಾಕಿದ್ದಾರೆ. ಅದ್ರ ದುರಂತ ಏನಂದರೆ ತಮಿಳುನಾಡು ಅವತ್ತಿನ ಸರ್ಕಾರಗಳಲ್ಲೂ, ಅಂದರೆ ಕಾಂಗ್ರೆಸ್ ಸರ್ಕಾರ, ಅದು 1942ರಿಂದ ಬಂದಿದ್ದು. ಕಾಮರಾಜ್ ನಾನು 62ರಲ್ಲಿ ನಿಜಲಿಂಗಪ್ಪನವ್ರ ಭಾಷಣ ಅಂತ ಹೇಳಿದೆ ನಾನು. ಈ ಎಲ್ಲ ಸಂದರ್ಭದಲ್ಲೂ ಅವರು ತಮಿಳುನಾಡಿನ ಒಂದು ಹೋರಾಟ ಏನಿದೆ ಅಂದರೆ 1892ರಲ್ಲಿ ಏನು ಬ್ರಿಟಿಷ್ನವ್ರ ಕಾಲಿಂದ ನಮಗೆ ಕೊಟ್ಟಂಥ ಎಲ್ಲ ತೀರ್ಪನ್ನ ಪ್ರಿವಿ ಕೌನ್ಸಿಲರ್ಗೂ ತೆಗೆದುಕೊಂಡು ಹೋಗಿ ರದ್ದು ಮಾಡಿಸಿದ್ರು. ಅದೇ ಹಠ ಇವತ್ತಿಗೂ ಮುಂದುವರಿತಾ ಇದೆ. ಯಾವುದೂ ನ್ಯಾಯಕ್ಕೂ ಬಗ್ತಾ ಇಲ್ಲ ಅವರು, ಯಾವುದೇ ತೀರ್ಮಾನಕ್ಕೂ. ದುರಂತ ಏನಂದರೆ ನಮ್ಮ ವಿರುದ್ಧ ನಾವು ಈ ರಾಜ್ಯದಲ್ಲಿ ಪ್ರತಿಯೊಂದಕ್ಕೂ ನ್ಯಾಯ ಪಂಚಾಯತಿ ತೀರ್ಪಿಗೂ ಬೆಲೆ ಇಲ್ಲ, ಸುಪ್ರೀಂ ಕೋರ್ಟ್ ತೀರ್ಪಿಗೂ ಬೆಲೆ ಇಲ್ಲ ಅನ್ನೋ ಮೊದಲು ಈ ದೇಶದ ವಾತಾವರಣ ಮೂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೀವು ಇವತ್ತು ನನಗೆ ನೇರ ಸಂಪರ್ಕ ಇಟ್ಟು ಏನು
ಈ ಕೆಲವು ಹೇಳ್ತಕ್ಕಂಥ ವಿಷಯಗಳನ್ನ ಈ ರಾಜ್ಯದ ಜನತೆ ಮುಂದೆ ಇಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮಗೆ ಋಣಿಯಾಗಿದ್ದೇನೆ. ಇದು ಹೆಚ್ಚಿನ ಪ್ರಸ್ತಾಪ ಮಾಡೋಕ್ಕಾಗ ಲಿಮಿಟೆಡ್ ಕಾಲ ಇದೆ. ಕರ್ನಾಟಕಕ್ಕೆ ಇವತ್ತು ನಾವು ಕೇಳ್ಕೊಂಡಿರ್ತಕ್ಕಂಥದ್ದು 18 ಲಕ್ಷ ಎಕರೆ ನೀರಾವರಿಗೆ. ಅದರಲ್ಲಿ ಒಂದು 10 ಲಕ್ಷ ಎಕರೆ ನೀರಾವರಿ ಹಾಲಿ ಇದೆ. ಅಣೆಕಟ್ಟೆದೊಳಗಡೆ ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥದ್ದು, ಸರ್ ಎಂ ವಿಶ್ವೇಶ್ವರಯ್ಯನ ಕಾಲದಲ್ಲಿ ಕಟ್ಟಿದಂಥದ್ದು. ಅದೆಲ್ಲ ಈಗ ನಾವು ವಿಶ್ಲೇಷಣೆ ಮಾಡೋಕ್ಕೆ ಒಂದೊಂದು ಹೇಳೋಕೆ ಹೋಗಲ್ಲ. ಅದ್ರ ಜೊತೆಗೆ ಇನ್ನೊಂದು 10 ಲಕ್ಷ ಎಕರೆಗೆ ಡ್ರೈ ಕಮ್ ವೆಟ್, ಅರೆ ಕುಷ್ಕಿ, ಆ ನಾಗಮಲ್ಲ, ಕೆ ಆರ್ ಪೇಟೆ ಇವೆಲ್ಲ ಏನಿದೆಯಲ್ಲ, ಚನ್ನರಾಯಪಟ್ಟಣ, ಇವೆಲ್ಲ ಆ ಕಾಲದಲ್ಲಿ ತುಂಬ ಸಂಕಟಕ್ಕೆ ರೈನ್ ಶ್ಯಾಡೋ ಏರಿಯಾ ಅಂತ ಹಳ್ಳಿ ಮೈಸೂರು ರೈನ್ ಶ್ಯಾಡೋ ಏರಿಯಾ ಅಂತಲೇ ಅದು ಪ್ರತಿ ವರ್ಷ ಇದೆ ಕೂಡ. ನಮಗೆ ಇರಿಗೇಷನ್ ಕಮಿಷನಲ್ಲಿ ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಭಾಗದಲ್ಲಿ ಕಾವೇರಿ ಬೇಸಿನಲ್ಲಿ 24 ತಾಲೂಕುಗಳು ಬರಪೀಡಿತ ತಾಲೂಕುಗಳು ಅಂತಲೇ ಹೇಳಿದ್ದಾರೆ. ಕೋಲಾರ ಜಿಲ್ಲೆ ಕುಡಿಯೋಕ್ಕೆ ನೀರೇ ಇಲ್ಲ. ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ನಾನು. ಅದರಿಂದ ಏನಾಯಿತು, ನಾವು ಈ ಕೇಂದ್ರ ಸರ್ಕಾರ ನಮ್ಗೆ ಹಣನೂ ಕೊಡಲಿಲ್ಲ. ಏನು ವಿಧಾನಸಭೆಯಲ್ಲಿ 66ರಲ್ಲಿ ರೆಸಲ್ಯೂಷನ್ ಪಾಸ್ ಆಯಿತು. ಆಗ ನಿಜಲಿಂಗಪ್ಪನವರು ಕೆಲಸಕ್ಕೆ ಅದು ನಮ್ಮದೇ ದುಡ್ಡು, ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ಲ ನಮಗೆ, ಎಲ್ಲ ನಮ್ಮ ದುಡ್ಡಲ್ಲೇ ಕಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮೊದಲು ಒಂದು ಇಂಟ್ರಿಮ್ ಅವಾರ್ಡ್ ಪಾಸ್ ಆಯಿತು 1991-92ರಲ್ಲಿ. ಆಗ ಇದ್ರ ಬಗ್ಗೆ ಒಂದು ಸುದೀರ್ಘ ಚರ್ಚೆ ಆಯಿತು ಲೋಕಸಭೆಯಲ್ಲಿ. ಮಣಿಶಂಕರಯ್ಯವರು ಆ ಕಡೆ ರೈಸ್ ಮಾಡಿದ್ರು, ನಾನು ಕರ್ನಾಟಕದ ಪರವಾಗಿ ವಾದ ಮಂಡನೆ ಮಾಡಿದ್ದೇನೆ. ಅನೇಕ ಜನ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಹಿರಿಯ ಮುತ್ಸದ್ದಿಗಳು ನನಗೆ ಬಂದು ನಮಗೆ ಕರ್ನಾಟಕ ಆಗಿರೋ ಅನ್ಯಾಯ ನಮಗೆ ಗೊತ್ತಾಗಲಿಲ್ಲ, ದ್ರೋಹ ಆಗಿದೆ ಅಂಥೇಳಿ ಈ ಗ್ವಾಲಿಯರ್ ಮಾತಾ ರಾಣಿಯವರಿದ್ದರಲ್ಲ ಹಿಂದೆ, ವಾಜಪೇಯಿ ಅವರ ಜೊತೆ ಅದ್ವಾನಿಯವ್ರ ಜೊತೆ ಕೆಲಸ ಮಾಡಿದ ಮಹಾರಾಣಿ, ಅವರೇ ಬಂದು ನನಗೆ ನನ್ನ ಚೇರ್ ಹತ್ರ ಬಂದು ಕೈ ಕುಲುಕಿ ಯು ಹ್ಯಾವ್ ಓಪನ್ಡ್ ಅವರ್ ಐಸ್ ಅಂತ ಹೇಳಿದರು. ಈ ನಮ್ಮ ಮಾಧುರಾವ್ ಸಿಂಧ್ಯಾ ಅವ್ರ ತಾಯಿ. ಅದೇ ರೀತಿ ಮರಗದಂ ಚಂದ್ರಶೇಖರ್ ಬಂದು ಅವತ್ತು ಸಭೆಯಲ್ಲಿ ಯು ಹ್ಯಾವ್ ಎಕ್ಸ್ಪೋಸ್ ತಮಿಳ್ನಾಡು ಅಂತ ಹೇಳಿದರು. ಇದು ಹಿನ್ನೆಲೆ ಹೇಳ್ತೀನಿ. ಇದಾದ ಮೇಲೆ ಈ ವಿಷಯದಲ್ಲಿ ಇಂಟ್ರಿಮ್ ಅವಾರ್ಡ್ ಬಂದಾಗ ಅಷ್ಟೊಂದು ದೊಡ್ಡ ಪ್ರಮಾಣದ ಚರ್ಚೆ ಆಯಿತು. ಅವತ್ತು ಅವಕಾಶ ಕೊಟ್ಟರು. ಈ ಫೈನಲ್ ಅವಾರ್ಡ್ ಬಂದಾಗ 2007ರಲ್ಲಿ ನಾನು ಅತ್ಯಂತ ವಿನಯದಿಂದ ಸ್ಪೀಕರ್ ರೂಲ್ 193ನಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಾನು ಅವಕಾಶ ಕೇಳಿದ್ರೆ ನಾವು 3 ಜನ ಲೋಕಸಭಾ ಸದಸ್ಯರಿದ್ದು ಅಡ್ಡ ಬಂದ್ಬಿಟ್ರು. 39 ಜನ ಅವರ ಲೋಕಸಭಾ ಸದಸ್ಯರಲ್ಲಿ 14 ಜನ ಮಂತ್ರಿಗಳು ತಮಿಳ್ನಾಡು ಅಡ್ಡ ಬಂದು ವೆಲ್ಲೊಳಗೆ ನಿಂತುಬಿಟ್ರು. ಸ್ಪೀಕರ್ ಅವರು ಸೋಮನಾಥ್ ಚಟರ್ಜಿಯವರು ಚರ್ಚೆಗೆ ಅವಕಾಶ ಕೊಡೋಕ್ಕಾಗಲೇ ಇಲ್ಲ. ಕೊನೆಗೆ ಅವ್ರ ಹತ್ರ ಕಣ್ಣಲ್ಲಿ ನೀರು ಹಾಕಿ ಹೇಳಿದೆ ನಾನು, ಈ ದೇಶಕ್ಕೆ ಗೊತ್ತಾಗಬೇಕು ನಮಗೆ ಎಷ್ಟು ದ್ರೋಹ ಆಗಿದೆ ಅಂತ ಹೇಳಿ ಪ್ರಯತ್ನ ಮಾಡಿದ್ರೆ ಸೋಮನಾಥ್ ಚಟರ್ಜಿ ಅವರು ಹೇಳಿದರು, ಅವ್ರು ಜೀವಂತವಾಗಿದ್ದಾರೆ, ಬದುಕಿದ್ದಾರೆ, ಪುಣ್ಯಾತ್ಮ. ಅವರೇನು ಹೇಳಿದರು ಅಂದರೆ, ರಾಷ್ಟ್ರಪತಿಯ ವಂದನಾ ನಿರ್ಣಯದ ಮೇಲೆ ಏನು ಬೇಕಾದ್ರೂ ಮಾತಾಡ್ಬೋದು, ಪರ್ಮಿಷನ್ ಕೊಡ್ತೀನಿ, ರೂಲ್ 193ಗೆ ಅಡ್ಮಿಟ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳಿದರು. ಆ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಮಾತಾಡೋಕೆ ಹೋದರೆ ಒಂದು ಹೆಜ್ಜೆ ನಾನು ಒಂದು ಶಬ್ದ ಮುಂದಕ್ಕೆ ಮಾತಾಡೋಕೆ ಬಿಡಲಿಲ್ಲ. ಎಲ್ಲ ಬಂದು ಮಲಗಿದ್ರು. ಅಲ್ಲ ಹೋಲಿ ಅಲ್ಲ ಇವತ್ತಿನ ಸ್ಥಿತಿಗೆ ಸ್ಥಿತಿ ಬರಲಿಕ್ಕೆ ಹೇಳ್ಬಿಡ್ತೀನಿ ನಾನು. ಇವತ್ತು ಟ್ರಿಬ್ಯುನಲ್ ಮುಂದೆ ನಮ್ಮ ಅರ್ಜಿ, ನಮ್ಮ ಕರ್ನಾಟಕದ ಪರವಾಗಿ ವಾದ ಮಾಡ್ತಕ್ಕಂಥ ವಕೀಲರು, ಅವ್ರ ಹಿರಿಯ ವಕೀಲರುಗಳು ಈಗ ಒಂದು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕಿದ್ದಾರೆ. ಅದು 2007ರಿಂದ ಇಲ್ಲಿವರೆಗೂ ಅದರ ಬಗ್ಗೆ ಡೇಟು ಫಿಕ್ಸ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಅದಕ್ಕೆ ಯಾವ ತಮ್ಮ ಅಭಿಪ್ರಾಯ ಕೊಟ್ಟಿಲ್ಲ. ನಾನು ಇದನ್ನು ಸೂಕ್ಷ್ಮವಾಗಿ ಹೇಳ್ತೇನೆ. ಕೇಂದ್ರ ಸರ್ಕಾರ ಈ ಒಂದು ಟ್ರಿಬ್ಯುನಲ್ ಅವಾರ್ಡನ್ನು ನೋಟಿಫೈ ಮಾಡಬೇಕಾಗಿದ್ರೆ ಅವ್ರಿಗೆ ಅಧಿಕಾರ ಇದೆ, ಸುಪ್ರೀಂ ಪವರ್ಸ್. ಅದರಿಂದ ಇವತ್ತವರೆಗೂ ಏನೂ ಅವ್ರು ಹೇಳಲಿಲ್ಲ. ಈ ಮಧ್ಯದಲ್ಲಿ ಈ 20 ವರ್ಷ ಆಯ್ತು ಈಗ ಇಂಟ್ರಿಮ್ ಅವಾರ್ಡ್ ಬಂದು. 20 ವರ್ಷದಲ್ಲಿ 4 ವರ್ಷ ಈ ಸಂಕಷ್ಟದ ದಿನಗಳು ಬಂದಿದೆ. 4 ವರ್ಷ. ಬಾಕಿ ಎಲ್ಲ ದಿನಗಳು 390, 350, 370, 320, 290 ಹರಿದೋಗಿದೆ. ಈ ನಮ್ಮ ಜಲಾಶಯಗಳು ತುಂಬಿ ಹರಿದೋಗಿದೆ. ಈ 4 ವರ್ಷದಲ್ಲಿ
ಒಂದು ಸಂಕಷ್ಟ ಪರಿಸ್ಥಿತಿನಲ್ಲಿ ನಾವು ಆ ಸೂತ್ರವನ್ನು ಟ್ರಿಬ್ಯುನಲ್ಲು ಅವರೇ ಅಂತಿಮವಾಗಿ ಹೇಳಬೇಕಾಗಿತ್ತು, ಅದಿನ್ನೂ ಹೇಳಿಲ್ಲ. ಈ ಸಂದರ್ಭದಲ್ಲಿ ಒಂದು ಕಡೆ ಸ್ಪೆಷಲ್ ಲೀವ್ ಪಿಟಿಷನ್ನು ಟ್ರಿಬ್ಯುನಲ್ ಅವಾರ್ಡ್, ಫೈನಲ್ ಅವಾರ್ಡ್ ಮೇಲೆ ಸುಪ್ರೀಂ ಕೋರ್ಟ್ ಮುಂದೆ ಬಿದ್ದಿದೆ. ಇನ್ನೊಂದು ಕಡೆ ಯಾವ ಟ್ರಿಬ್ಯುನಲ್ಲು, ಅದು ಆಮೇಲೆ ಹೇಳ್ತೀನಿ, ಒಡೆದು ಹೋದ ಟ್ರಿಬ್ಯುನಲ್ ಬಗ್ಗೆ, ಆ ಟ್ರಿಬ್ಯುನಲ್ ಮುಂದೆ ಇವತ್ತು ಕ್ಲಾರಿಫಿಕೇಶನ್ ಕೊಡಬೇಕು ಅಂತಕ್ಕಂಥದ್ದು ನಮಗೆ ನಾವು ಹಾಕಿದ್ದೀವಿ. ನೀವು ಮಾಡಿರೋದ್ರಿಂದ ಅನಾಹುತ ಅಂತೇಳಿ ಪ್ರತಿಯೊಂದು ರಾಜ್ಯದವರು ಮತ್ತೆ ಫೈನಲ್ ನೋಟಿಫಿಕೇಶನ್ ಮಾಡೋದಕ್ಕಿಂತ ಮುಂಚೆ ಅವು ಪ್ರತಿ ರಾಜ್ಯಕ್ಕೆ ಈ ಅವಾರ್ಡಿಂದ ನಿಮ್ಗೆ ಏನು ಅನ್ಯಾಯ ಆಗುತ್ತೆ ಅನ್ನೋದು ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾದ್ದು ಪ್ರತಿಯೊಂದು ರಾಜ್ಯಕ್ಕೆ ಅಧಿಕಾರ ಇದೆ. ಈ ಮಾತನ್ನು ಹೇಳುವಾಗ ಕೃಷ್ಣಾ ಬೇಸಿನ ತೀರ್ಪು ಬಂತು, ನೀರು ಹಂಚಿಕೆ ವಿಷಯದ ಬಚಾವತ್ ಅವಾರ್ಡು ಬಂದಾಗ 695 TMC ನಮ್ಗೆ ಅಲಾಟ್ ಮಾಡಿದರು. ದಿವಂಗತ ದೇವರಾಜೇಶ್ವರು ನನ್ನ ಹತ್ರ ಬಂದರು, ಈ ಸಂಕಟದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿ. ನಾನು ವಾಕೌಟ್ ಮಾಡಿ ಅಂತ ಹೇಳಿದೆ. ಆ ಪುಣ್ಯಾತ್ಮ ಅವತ್ತು ಕಾಂಗ್ರೆಸ್ನ ದೆಹಲಿಯ ಹೈಕಮಾಂಡ್ಗೂ ಕೇರ್ ಮಾಡಲಿಲ್ಲ, ನಾನು ವಾಕೌಟ್ ಮಾಡ್ತೀನಿ ಅಂತ ಹೇಳಿದರು. ಅದರ ಪರಿಣಾಮವಾಗಿ ಟ್ರಿಬ್ಯುನಲ್ ನಾವು ವಾಕೌಟ್ ಮಾಡಿದಂಥ ಹೌಸಲ್ಲಿ ನಿರ್ಣಯ ಮಾಡಿದ ಮೇಲೆ ಅಂತಿಮವಾಗಿ ನಮಗೆ ಅವಾರ್ಡ್ ಸಿಕ್ಕಿದ್ದೆಷ್ಟು ಅಂದರೆ 695 ಬದಲಾಗಿ 735 TMC ಸಿಕ್ತು. ಅದೇ ರೀತಿ ಇವತ್ತು ಹೇಳ್ತೀನಿ ನಾನು, ಇವರು ಕ್ಲಾರಿಫಿಕೇಶನ್ ಕೇಳಬೇಕಾಯ್ತು ಈ ಟ್ರಿಬ್ಯುನಲ್ಲು, ಈ ಫ್ರ್ಯಾಕ್ಚರ್ ಟ್ರಿಬ್ಯುನಲ್ಲು. ಅವ್ರು ಏನಿಲ್ಲ ಫೈನಲ್ ಅವಾರ್ಡ್ ಅಂತ ಅನೌನ್ಸ್ ಮಾಡಿದ್ರು. ಕೇಂದ್ರ ಸರ್ಕಾರ ಮಗುಮ್ಮ ಕೂತಿದೆ. ನಾವು ಕ್ಲಾರಿಫಿಕೇಶನ್ ಮಾಡೋದಕ್ಕೆ ಬೇಕು ಅಂತ ನಾವು ಅರ್ಜಿ ಹಾಕಿದ್ವಿ ಟ್ರಿಬ್ಯುನಲ್ ಮುಂದೆ. ಸುಪ್ರೀಂ ಕೋರ್ಟ್ ಮುಂದೆ ಹಲವಾರು ವಿಷಯ ನಮಗೇನು ಅನ್ಯಾಯ ಆಗಿದೆ ಅಂತದ್ದು ಇವತ್ತು SLP ಅಲ್ಲಿ ಬಿದ್ದಿದೆ. ಅದು ಈಗ ಮುಂದಿರತಕ್ಕಂಥದ್ದು ಈ ವರ್ಷ ಸಂಕಷ್ಟದಲ್ಲಿ 2 ರಾಜ್ಯಗಳಿರೋದ್ರಿಂದ ನೀರು ಬಿಡೋದ್ರ ಬಗ್ಗೆ ವಾದ ಶುರುವಾಯಿತು. ಆಗ ಕಳೆದ ತಿಂಗಳು ಸೆಪ್ಟೆಂಬರ್ನಲ್ಲಿ ಒಂದು ಆರ್ಡರ್ ಪಾಸ್ ಮಾಡಿದ್ರು ಮಾನಿಟರಿಂಗ್ ಕಮಿಟಿಯವರು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ. ನಾನೇ ಒಂದು ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡಿದೆ. ಅವತ್ತು ಬನ್ಸಾಲ್ ಅಂತ ಹೇಳಿ ಇರಿಗೇಷನ್ ಮಿನಿಸ್ಟರ್ ಇದ್ದರು, ಅವ್ರನ್ನೂ ಭೇಟಿ ಮಾಡಿದೆ. ಅವರು ಅಧಿಕಾರಿಗಳ ತಂಡ ಕಳಿಸಿದರು. ಆ ಸಂದರ್ಭದಲ್ಲಿ ಅದೇ ಅಧಿಕಾರಿಗಳು ಬಂದು ಈ 4 ಜಲಾಶಯದಲ್ಲಿ ಒಂದು ತೊಟ್ಟು ನೀರು ಬಿಡೋಕ್ಕಾಗೋದಿಲ್ಲ ಅಂತೇಳಿ ಅವರೇ ಬರೆದರು. ಅದು ಇವತ್ತು ಆ ಕ್ಲಾತಿ ಇಲ್ಲಿ ಇದೆ. ಈಗ ಏನಾಗಬೇಕು ಸರ್? ಈಗ ಇಂಥ ಸಂದಿಗ್ಧ ಸ್ಥಿತಿನಲ್ಲಿ ಏನಾಗಬೇಕು ಅಂತೀರಿ? ಹೇಳ್ತೀನಿ, ಇವತ್ತೇನಾಗಿದೆ, ಈ ಸಾರಿ ಮಾನಿಟರಿಂಗ್ ಕಮಿಟಿಯವರು ಬಂದರು ಕರ್ನಾಟಕಕ್ಕೆ. ಇಲ್ಲಿ ಮೊದಲು ನಾನು ಸುಪ್ರೀಂ ಕೋರ್ಟ್ನ ಆರ್ಡರ್ನ ನಿಮಗೆ ಒಂದು ಸಾರಿ ಓದಬೇಕು. ನಾನು ಈ ರಾಜ್ಯ ಜನತೆ ಗೊತ್ತಾಗಬೇಕು ಏನು ಹೇಳಿದ್ದಾರೆ. ಇದು ಬಹಳ ಮುಖ್ಯ ಇದೆ. ಈ ರಾಜ್ಯ ಜನತೆ ಅರ್ಥ ಮಾಡ್ಕೋಬೇಕು, ಬುದ್ಧಜೀವಿಗಳು ಅರ್ಥ ಮಾಡ್ಕೊಳ್ಬೇಕು. ಇದು ಹ್ಯಾವಿಂಗ್ ಹರ್ಡ್ ದಿ ಲರ್ನಡ್ ಸೀನಿಯರ್ ಕೌನ್ಸಿಲ್ಸ್ ಫಾರ್ ದಿ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ತಮಿಳುನಾಡು, ವಿ ಫೀಲ್ ದಟ್ ಇಟ್ ವುಡ್ ಬಿ ಪ್ರಾಪರ್ ಟು ಎಕ್ಸ್ಪೀಡಿಯಂಟ್ ಆಫ್ ದಿ CMC, ಅಂದರೆ Monitor Committee, is requested to hold a meeting on 6th, 2012, and if for any reason, unavoidable reason, not convenient on the date, then the following day, to determine the requirement of the water for standing crops in the state of Tamil Nadu and Karnataka. ಹೇಳಿದರು ಈ ಕಮಿಟಿಗೆ. ಅವರು ಆದೇಶ ಕೊಟ್ಟ ಮೇಲೆ ಅವರು ಮಾಡಿದ್ದಾರೆ. ನಿನ್ನೆ ದಿನ ಇದು ತೀರ್ಪು ಕೊಟ್ಟಿದ್ದಾರೆ. ಆ ತೀರ್ಪಿನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅದೇ ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ, ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಆಕ್ಟ್ 1956, ದಿ ಫೈನಲ್ ಡಿಸಿಷನ್ ಡೇಟೆಡ್ 5th February 2007 rendered by the tribunal has not yet been notified by the central government. We have requested, court has requested Mr. Rawal to seek instructions as to within how much time the said decision shall be notified. ಈ ಸಂದರ್ಭದಲ್ಲಿ ಅವರು ಕೇಂದ್ರ ಸರ್ಕಾರದ ಯಾವ ಲೀಗಲ್ ರೆಪ್ರೆಸೆಂಟೇಟಿವ್ ಇದ್ದಾರೋ ಅವರು ಕೇಂದ್ರ ಸರ್ಕಾರವನ್ನು ಕೇಳಿ ಹೇಳಬೇಕಾಗಿತ್ತು. ಒಂದು ಅದೇ ಒಂದು ನಿಮಿಷ ಬಂದೆ. ನಿನ್ನೆ ಮಾನಿಟರಿಂಗ್ ಕಮಿಟಿ ಏನು ಮಾಡಿದ್ದಾರೆ, ಹಿಂದಿನ ಸಾರಿ ಹೇಳಿದ್ರು ಡಿಸೆಂಬರ್ಲಿ 6 TMC ಬಿಡೋಕ್ಕೆ ಸಾಧ್ಯ ಇದೆ ಕರ್ನಾಟಕ ಅಂತ. ಈ ಸಾರಿ 12 TMC ಬಿಡಿ ಅಂತ ಹೇಳಿದ್ದಾರೆ. ಆ ತೀರ್ಮಾನಕ್ಕೆ ನನಗೆ ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಇನ್ನೊಂದು ಪ್ರಾಮುಖ್ಯವಾದ್ದು, ಈ ಮಾನಿಟರಿಂಗ್ ಕಮಿಟಿ ಇವರಿಗೆ ಜವಾಬ್ದಾರಿ ವಹಿಸ್ಕೊಟ್ಟರು ಯಾರು?
ಅದರ ಡಿಫೈನ್ ಮಾಡಿದ್ದಾರೆ. ವಾಟ್ ಆರ್ ಆಲ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಮಾನಿಟರಿಂಗ್ ಕಮಿಟಿ, ಕಾವೇರಿ ವ್ಯಾಲಿ ಅಥಾರಿಟಿ ಪ್ರೈಮ್ ಮಿನಿಸ್ಟರ್ ಏನು ಜವಾಬ್ದಾರಿ, ಇಟ್ ಹಸ್ ಬೀನ್ ಪ್ರಿಸ್ಕ್ರೈಬ್. ಇಲ್ಲಿ ಅವರು ಹೇಳ್ತಾರೆ, ನಾನು ಓದ್ಬಿಡ್ತೀನಿ ನಾನು. ಅವ್ರು ಏನು ಹೇಳ್ತಾರೆ ಅಂದರೆ, ಇದನ್ನು ನ್ಯೂ ಆರ್ಗನೈಸೇಷನ್ಸ್ ಲೈಕ್ ದಿ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಅಂಡ್ ದಿ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್, which will have the representatives from all the co-basin states, experts, hydrology, agriculture, and be headed by an officer of the central government. ಅದರಿಂದ similar boards like Pakra Bias Management Board and the Tungabhadra Board are working quite well in sharing of water between co-basin states. Whether this decision is within the purview of the Kaveri the monitoring authority, how can they take this? Yes. Number one, the government of India here, they have categorically said, ನೀವು ಕೇಂದ್ರ ಸರ್ಕಾರದ ಅಭಿಪ್ರಾಯ ತಗೊಂಡು ನಮ್ಗೆ ಹೇಳಬೇಕು ಅಂತ ಹೇಳ್ತಾರೆ ಆ ಅಡ್ವೊಕೇಟ್ಗೆ. ದಿ ಅಡ್ವೊಕೇಟ್, ಇಟ್ ಇಸ್ ನಾಟ್ ಅದರ್ಸ್. ವಿ ಹ್ಯಾವ್ ರಿಕ್ವೆಸ್ಟೆಡ್ ಮಿಸ್ಟರ್ ರಾವಲ್ ಟು ಸೀಕ್ ದಿ ಇನ್ಸ್ಟ್ರಕ್ಷನ್ಸ್ ಟು ವಿತಿನ್ ಹೌ ಮಚ್ ಟೈಮ್ ದಿ ಸೆಡ್ ಡಿಸಿಷನ್ will be notified. 2007 final award. Now how can this happen? ಒಂದು, ಈಗ ನಮ್ಮದೇನು ಅರ್ಜಿ ಇದೆಯೋ SLP 2007 ಹಾಕಿರೋದು, ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಇದು ಬೆಂಚು ರಚನೆ ಆಗಬೇಕು ಮೊದಲು, ಅದು ತೀರ್ಮಾನ ಆಗಬೇಕಾದ್ರೆ. ಅದು ನಾನು ಇದು ಕೇಂದ್ರ ಸರ್ಕಾರ ಯಾಕೆ ಹೇಳಲಿಲ್ಲ? ಮೊನ್ನೆ ಆರ್ಗ್ಯುಮೆಂಟ್ ಮಾಡುವಾಗ ಈ ಮನುಷ್ಯರು ಅಲ್ಲಿದ್ರಲ್ಲ, ಯಾಕೆ ಹೇಳಿಲ್ಲ ಅವರು? ಹ್ಯಾಸ್ ಗವರ್ಮೆಂಟ್ ಆಫ್ ಇಂಡಿಯಾ ಡಸ್ ನಾಟ್ ನೋ ದಿಸ್? ಹ್ಯಾಸ್ ನಾಟ್ ನೋ ದಿಸ್? ನಂಬರ್ ಒನ್. ನಂಬರ್ ಟೂ, ದಿ ಇಶ್ಯೂ ಈಸ್ ದಿ ಕ್ಲಾರಿಫಿಕೇಶನ್ ಪಿಟಿಷನ್ ಈಸ್ ಪೆಂಡಿಂಗ್ ಬಿಫೋರ್ ದಿ ಟ್ರಿಬ್ಯುನಲ್. ಈ ಟ್ರಿಬ್ಯುನಲ್ಲು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಚೇರ್ಮನ್ರು. ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ವೈ ರಿಸೈನ್? ನಾನು ಯಾರ ಬಗ್ಗೆನೂ ದೋಷ ಕೊಡೋದಿಲ್ಲ. ನೀವು ಹೇಳಿದಲ್ಲ, ಇದು ಕೇಂದ್ರ ಗೊತ್ತಿಲ್ಲ ಅಂದ್ರಲ್ಲ, ಕೇಂದ್ರದ ಗಮನಕ್ಕೆ ತರುವಂತಹ ಪ್ರಯತ್ನಗಳು ಏನಾದ್ರು ಮಾಡ್ತಾ ಇದ್ದೀರಾ ತಾವು ಅಂತ ಹೇಳಿದ್ದ? ಅಲ್ಲ, ಈ ಬನ್ಸಾಲ ಅವರಿದ್ದಾಗೆಲ್ಲ ಮಾಡಿದ್ದೇನೆ. ಒಂದು ನಿಮಿಷ, ಈಗೇನು? ಒಂದು ನಿಮಿಷ ತಡೀರಿ ಸರ್, ಒಂದೇ ನಿಮಿಷ. ನೀವು ಇಷ್ಟೆಲ್ಲ ಉಪಕಾರ ಮಾಡಿದ್ದೀರಿ. ಇಲ್ಲೇನು ಹೇಳ್ತಾರೆ? ಈ ಫ್ರ್ಯಾಕ್ಚರ್ಡ್, ಅವತ್ತಿದ್ದಂಥ ಫ್ರ್ಯಾಕ್ಚರ್ಡು ಏನು ಹೇಳ್ತಾರೆ? ಇನ್ ರೆಸ್ಪಾನ್ಸ್ ಟು ದಿ ಸೆಕೆಂಡ್ order 3rd August 2004, the third order was passed in the same day by the chairman of the tribunals, substantially reiterating his stance on the delay in conclusion of the proceedings. The second and the third order passed were entirely, the second and the third orders passed were entirely improper and contrary to all norms of judicial ethics. ಇದು ನಿಮ್ಗೆ ಕೊಡ್ತೀನಿ, ಜನತೆ ಮುಂದೆ ಹೇಳಿ. ಈ ಇಂಥ ಟ್ರಿಬ್ಯುನಲ್ಲು ಇವರು ಕೊನೆಗೆ 2002 ಒಂದು ತೀರ್ಪು ಕೊಟ್ಟರು. ಈ ತೀರ್ಪಲ್ಲಿ ಏನೇನು ಅನ್ಯಾಯ ಆಗಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ SLP ಮುಂದೆ ಇದೆ, ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಅದಕ್ಕೆ ಒಂದು ಬೆಂಚ್, ಕಾನ್ಸ್ಟಿಟ್ಯೂಷನ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗಬೇಕಾಗುತ್ತೆ. ಈಗ ಹೇರ್ ಮಾಡ್ತಾ ಇರೋದು ಕೇವಲ ಈ ವರ್ಷದ ಸಂಕಷ್ಟದ ಪರಿಸ್ಥಿತಿಗೆ ನೀರು ಎಷ್ಟು ಬಿಡಬೇಕು, ಎಷ್ಟು ತಗೋಬೇಕು ಅಂತ ಹೇಳಿ ಇದು ಪ್ರಶ್ನೆ ಇರೋದು. ಆದರೆ ಈ ವಿಷಯ ಥ್ರೆಡ್ ಬೇರೆ ಡಿಸ್ಕಸ್ ಆಗಬೇಕಾಗುತ್ತೆ. ಒಂದು. ಎರಡನೇದು, ಈ ಟ್ರಿಬ್ಯುನಲ್ಲು ಚೇರ್ಮನ್ ಸತ್ಯವಂತ ಅವರು ರಾಜೀನಾಮೆ ಕೊಟ್ಟರು. ಕಾರಣ ಇನ್ನಿಬ್ಬರು ಏನೇನಾಯಿತು ಅದ್ರ ಬಗ್ಗೆ ಈಗ ಬೇಡ, ಉಮಾಪಾಲ್ ಹೇಳಿದ್ದಾರೆ. ಇಲ್ಲಿ ಆ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆಗಬೇಕು. ಅದಾದಮೇಲೆ ಈ ಕ್ಲಾರಿಫಿಕೇಶನ್ 4 ರಾಜ್ಯದಿಂದ ಕೇಳಬೇಕು, ನಮ್ದೊಬ್ಬರದೇ ಅಂತ ಅಲ್ಲ. ಇದೇನೂ ಇಲ್ದೇನೆ ಇವತ್ತು ಕುಡಿಯೋ ನೀರು ಹೇಳಲಿಲ್ಲ. ಈ ಫೈನಲ್ ಅವಾರ್ಡ್ ಕೊಟ್ಟರು ಟ್ರಿಬ್ಯುನಲಲ್ಲಿ. ಬೆಂಗಳೂರಿಗೆ 1/3 ಭಾಗ ಮಾತ್ರ ಬರುತ್ತೆ ಕ್ಯಾಚ್ಮೆಂಟ್ ಏರಿಯಾ, ಅಷ್ಟಕ್ಕೆ ಮಾತ್ರ ನಾವು ಕಾವೇರಿ ನೀರು ಪರ್ಮಿಟ್ ಮಾಡ್ತೀವಿ, ಬಾಕಿ 2/3 ಭಾಗ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರು ಜನ ಅರ್ಥ ಮಾಡ್ಕೊಳ್ಬೇಕು. ದೇವೇಗೌಡ ಪ್ರಧಾನಮಂತ್ರಿ ಆಗಿದ್ದಾಗ ನಾನು ಅವತ್ತೇನು ಪರ್ಮಿಷನ್ ಕೊಟ್ಟೆ ನೀರು ಡ್ರಾ ಮಾಡೋದಕ್ಕೆ, ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗೋದಿಲ್ಲ ಅಂತ ಬರೆದ್ರು.
ಅದು ನೋ ರೂಲ್ ಮಾಡಿದ್ದೀನಿ ನಾನು. ಅರ್ಥ ಮಾಡ್ಕೊಳ್ಬೇಕು ಈ ಬೆಂಗಳೂರಿನ ಮಹಾಜನತೆ ಇವತ್ತು. ಅವ್ರಿಗೆ ಏನಾರ ಗೊತ್ತಿದೆ, ತಿಳುವಳಿಕೆ ಏನೂ ಗೊತ್ತಿಲ್ಲ ಪಾಪ. ಈ ದೊಡ್ಡ ಮನುಷ್ಯಗಳು ಬೀದಿ ಒಳಗೆಲ್ಲ ಇವ್ರ ರಾಜಕೀಯ ಕಿತ್ತಾಡ್ಗಳು ತೇಲಿ ಏನು ಆಟ ಆಡ್ತಾ ಇದ್ರೆ ಗೊತ್ತಿದೆ ನನಗೆ. ಇಲ್ಲಿ ಒಂದು ಸರ್ ಒಂದು ಪ್ರಶ್ನೆ ನಾನು ಕೇಳಬೇಕು. ಏನೊಂದಲ್ಲ, ತೀರಾ ಮಾದೇಗೌಡರಂತವರು ಕೂಡ ಈ ಥರದ್ದನ್ನೆಲ್ಲ ಮಾತಾಡ್ತಾರೆ. ಅವ್ರು ನಾನು ಹೇಳ್ತಿರೋದು ನೀವು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲೂ ಸಾಲ್ವ್ ಮಾಡ್ಬೋದಾಗಿತ್ತು ಅನ್ನುವಂಥ ಮಾತನಾಡ್ತಾರೆ. ಏನಂತೀರಿ ಇದ್ರ ಬಗ್ಗೆ? ಅದಕ್ಕೆ ನಾನೇ ನಮ್ಮ ಲಾಯರು ಹೇಳಿದ್ದಾರೆ, ಒಂದು ಮಧ್ಯದಲ್ಲಿ ಒಂದು ಅಣೆಕಟ್ಟೆ ಡ್ಯಾಮ್ ಕಟ್ತೀವಿ, ನಮ್ಮ ಇಲ್ಲಿ ಇದೆಯಲ್ಲ ನಮ್ಮ ಈಗ ಹೊಗೇನಕಲ್ಲು, ಅದರ ಮೇಲ್ಭಾಗದಲ್ಲಿ ನಮ್ಮ ಸ್ವಂತ ಖರ್ಚಿಂದ ನಾವೊಂದು ಡ್ಯಾಮ್ ಕಟ್ತೀವಿ, ನೀರು ಸ್ಟೋರ್ ಮಾಡ್ತೀವಿ, ಅದು ಇದೆ ಇಲ್ಲಿ. ಆ ಒಂದು ಅವಕಾಶ ಬೇಕು ಅಂತ ಹೇಳಿದಾಗ ಕರುಣಾನಿಧಿಯವ್ರ ಜೊತೆ ನಾನು ಚರ್ಚೆ ಮಾಡಿದೆ. ಸಾಧ್ಯ ಆಗಲ್ಲ ಅಂತ ಹೇಳಿದರು. ಈ ವಿಷಯನೂ ಸುಪ್ರೀಂ ಕೋರ್ಟ್ ಮುಂದೆ ಇದೆ. ಇವತ್ತು ಅವ್ರ ರಾಜ್ಯದ್ದು ಒಂದು ಇಂಚು ಜಮೀನು ಮುಳುಗಡೆ ಆಗಲ್ಲ, ನಮ್ಮ ರಾಜ್ಯದ ವ್ಯಾಪ್ತಿಯಲ್ಲೇ ಕಟ್ತೀವಿ, ನಾವೇ ದುಡ್ಡು ಹಾಕ್ತೀವಿ. ಅವತ್ತು ಕೇಂದ್ರ ಸರ್ಕಾರದಿಂದ ಕೊಡ್ತೀನಿ ಅಂತ ಹೇಳಿದೆ, ಒಪ್ಪಲಿಲ್ಲ ಕರುಣಾನಿಧಿಯವರು. ಇವತ್ತು ನಾವು ತಯಾರಾಗಿವೆ, ನಾವೇ ಆ ದುಡ್ಡು ಕೊಡ್ತೀವಿ, ನಾವೇ ಕಟ್ತೀವಿ, ನಮ್ಮ ಜಾಗದಲ್ಲಿ ಪರ್ಮಿಷನ್ ಬೇಕು ನಮಗೆ. ಸುಪ್ರೀಂ ಕೋರ್ಟ್ ದಯಮಾಡಿ ಕೇಳ್ಕೊತಾನೆ ಪರ್ಮಿಷನ್ ಕೊಡಲಿ, ಕೇಂದ್ರ ಸರ್ಕಾರ ಇದಕ್ಕೆ ಒತ್ತಾಯ ಮಾಡಲಿ. ಇವರು ರಾಜಕೀಯಕ್ಕೆ ಬದುಕೋದಕ್ಕೋಸ್ಕರವಾಗಿ ಎಲ್ಲ ಕರುಣಾನಿಧಿನೂ ಅದೇ ಮಾಡಿದ್ರು. 1999ರಿಂದ 2004ರವರೆಗೆ, 2004ರಿಂದ ಇವರು ಇದೇ ಮಾಡ್ತಾ ಇದ್ದಾರೆ. ನಾವು 3 ಜನ ಕಾವೇರಿ ಬೇಸಿನ್ನ MP ಗಳು, ಅವ್ರಿಗೇನು ಲೆಕ್ಕಕ್ಕೇನ್ರಿ ಇದೆ? ಅದು ನಾವು 3 ಜನ ಬೇಕಾದ್ರೆ ನೇಣು ಹಾಕತ್ತೀವಿ. ಆದರೆ ಈ ರಾಜ್ಯದ ಈ ಭಾಗದ 2 ಕೋಟಿ ಜನ ಏನಾಗಬೇಕು? ಬೆಂಗಳೂರು ಕುಡಿಯೋ ನೀರು ಏನಾಗಬೇಕು? ಈ 8 ಜಿಲ್ಲೆಗಳದು, ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಮಡಿಕೇರಿ ಇರ್ಬೋದು, ಮೈಸೂರು ಇರ್ಬೋದು, ಇವತ್ತು ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಾಮರಾಜನಗರ ಇರ್ಬೋದು, 40 ತಾಲೂಕುಗಳಿಗೆ ನೀರು ಕೊಡ್ತೀವಿ. ಈ ಜಿಲ್ಲೆಗಳಿಗೆ ಏನಾಗಬೇಕು ನಾವು? ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಸೊ ಇನ್ನಷ್ಟು ದೇವೇಗೌಡರ ಜೊತೆ ನಾನು ಮಾತಾಡ್ತೀನಿ ಕಾವೇರಿ ಸಮಸ್ಯೆಯ ಬಗ್ಗೆ, ಮುಂದೆ ಇರುವಂಥ ಪರಿಹಾರ ಮಾರ್ಗಗಳೇನೇನು, ಏನು ಮಾಡಬೇಕು ಅಂತ. ಯಾಕಂದರೆ ಮುಂದೆ ಏನಾದರೂ ಮಾಜಿ ಪ್ರಧಾನಿಗಳು ಈಗಿನ ಪ್ರಧಾನಿಯವರನ್ನ, ಮನಮೋಹನ್ ಸಿಂಗ್ ಅವರನ್ನ ಏನಾದರೂ ಭೇಟಿ ಮಾಡುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಟೈಮನ್ನು ಕೂಡ ಕೇಳಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೌಡರು ಏನು ಹೇಳ್ತಾರೆ. ಜೊತೆಗೆ ಏನಂದರೆ, ಇದೇನಾದರೂ ಈ ಸಮಸ್ಯೆಯನ್ನು ನೀವು ಕರ್ನಾಟಕದ ಕಡೆಗೆ ಏನಾದರೂ ಸ್ಪಂದಿಸಲಿಲ್ಲ ಅಂದರೆ ನಾನು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ದೇವೇಗೌಡರು. ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.